ತಾವರೆಕೆರೆ ವ್ಯಾಪ್ತಿಯಲ್ಲಿ ನಕಲಿ ಮೆಡಿಸಿನ್ ಮಾಫಿಯಾ ಕೇಸು ತನಿಖೆ ಮತ್ತಷ್ಟು ಚುರುಕುಗೊಳಿಸಿದ ಎಸ್ಐಟಿ ತಂಡ. ಎಸ್ಐಟಿ ಮುಂದೆ ಪ್ರಮುಖ ಆರೋಪಿ ವಿಚಾರಣೆಗೆ ಹಾಜರು. ಎಸ್ಐಟಿಯಿಂದ ಪ್ರಮುಖ ಆರೋಪಿ ವೆಂಕಟೇಶ್ನ ವಿಚಾರಣೆ. ನಕಲಿ ಔಷಧಿಗಳನ್ನು ಆಸ್ಪತ್ರೆ ಮೆಡಿಕಲ್ಗೆ ತಲುಪಿಸ್ತಾ ಇದ್ದಂತ ಆರೋಪಿ, ನಕಲಿ ಮೆಡಿಕಲ್ ವರ್ತಕನಾಗಿ ಕೆಲಸ ಮಾಡ್ತಾ ಇದ್ದ ವೆಂಕಟೇಶ್ ಆರೋಪಿಯನ್ನ ಖುದ್ದು ವಿಚಾರಣೆ ನಡೆಸಿರುವಂಥದ್ದು ಎಸ್ಐಟಿ ಹಿರಿಯ ಅಧಿಕಾರಿ. ಪ್ರಕರಣದಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ, ಯಾವ್ಯಾವ ಆಸ್ಪತ್ರೆ ನಕಲಿ ಔಷಧಿಯ ವಿತರಣೆ, ಈ ಬಗ್ಗೆ ಎಸ್ಐಟಿ ಸಾಲು ಪ್ರಶ್ನೆಗಳನ್ನು ಮಾಡ್ತಾ ಇರೋದು. ಆರೋಪಿ ಪ್ರಖ್ಯಾತ ಆಸ್ಪತ್ರೆ ಮೆಡಿಕಲ್ ಹೆಸರನ್ನ ಹೇಳಿರೋದ್ರ ಬಗ್ಗೆ ಮಾಹಿತಿ ಇದೆ. ಆರೋಪ ನಿಜವಾದ್ರೆ ಆ ಆಸ್ಪತ್ರೆಗಳು ಮೆಡಿಕಲ್ ಓನರ್ಗಳಿಗೆ ಸಂಕಷ್ಟ ಎದುರಾಗುತ್ತೆ. ಈ ಬಗ್ಗೆ ಹೆಚ್ಚಿನ ತನಿಖೆಯನ್ನು ಮುಂದುವರಿಸಿರುವ ಎಸ್ಐಟಿ ಅಧಿಕಾರಿಗಳು. ನಕಲಿ ಔಷಧಿ ವಿತರಣೆ ಬಗ್ಗೆ ಎಸ್ಐಟಿ ತನಿಖೆಯನ್ನು ಚುರುಕುಪಡಿಸಿದೆ. ಯಾವ್ಯಾವ ಹಾಸ್ಪಿಟಲ್ಸು, ಯಾವ್ಯಾವ ಮೆಡಿಕಲ್ಸಿಗೆ ಈತ ಕಳಿಸ್ಕೊಡ್ತಾ ಇದ್ದ, ಯಾರೆಲ್ಲ ಇದರಲ್ಲಿ ಶಾಮೀಲಾಗಿದ್ದಾರೆ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ತನಿಖಾ ಸಂದರ್ಭದಲ್ಲಿ ಪ್ರತಿಷ್ಠಿತ ಹಾಸ್ಪಿಟಲ್ಸ್ಗಳ ಹೆಸರನ್ನು ಕೂಡ ಈತ ಹೇಳಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಅವ್ರುಗಳಿಗೂ ಕೂಡ ಸಂಕಷ್ಟ ಎದುರಾಗೋದಂತೂ ಫಿಕ್ಸ್. ಯಾಕಂದರೆ ಇದು ರೋಗಿಗಳ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಿದ್ದು, ಸುಮ್ಮನೆ ಅಂತೂ ಬಿಡಲಿಕ್ಕೆ ಆಗೋದೇ ಇಲ್ಲ. ಸೊ ಇದೀಗ ನಕಲಿ ಮೆಡಿಕಲ್ ವರ್ತಕನಾಗಿ ಕೆಲಸ ಮಾಡ್ತಾ ಇದ್ದ ಈ ವೆಂಕಟೇಶ್ ಅನ್ನೋದು ಗೊತ್ತಾಗ್ತಾ ಇದೆ. ನಕಲಿ ಔಷಧಿಯನ್ನು ವಿತರಣೆ ಮಾಡ್ತಾ ಇದ್ದ. ಅದಕ್ಕೆ ತಕ್ಕಂತೆ ಎಸ್ಐಟಿ ಸಾಲು ಪ್ರಶ್ನೆಗಳನ್ನು ಕೇಳಿದೆ. ಈ ಸಂದರ್ಭದಲ್ಲಿ ಆತ ಕೂಡ ಉತ್ತರಗಳನ್ನು ಕೊಟ್ಟಿದ್ದಾನೆ. ಕೆಲವೊಂದಷ್ಟು ಪ್ರತಿಷ್ಠಿತ ಹಾಸ್ಪಿಟಲ್ಲು ಮೆಡಿಕಲ್ಸ್ಗಳ ಹೆಸರನ್ನು ಕೂಡ ಹೇಳಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ನಕಲಿ ಮೆಡಿಸಿನ್ ಮಾಫಿಯಾ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಇದೀಗ ಚುರುಕು ಪಡ್ತಿರೋದು.